ಮಾರುಕಟ್ಟೆನಲ್ಲಿ ಸೋರಿಕೆಯನ್ನು ತಡೆಗಟ್ಟಿದ್ದೀವಿ, ಸಾಗಾಣಿಕಾ ವೆಚ್ಚ ಕಡಿಮೆ ಮಾಡಿದ್ದೀವಿ, ಗುಣಮಟ್ಟವನ್ನು ಹೆಚ್ಚಿಸಿದ್ದೀವಿ. ರೈತರು ಹಾಕ್ತಕ್ಕಂಥ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸಿದ್ದೀವಿ. ಸೊ ಮೇಜರ್ ಆಗಿ ನಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಯಾವುದು ಅಂತ ಅಂದರೆ ಒಂದು ಕಡೆ ಹಾಲು, ಅದು ಯಾರು ಸಾಮಾನ್ಯ ಜನರು ಉಪಯೋಗಿಸುವಂಥದ್ದು. ಇನ್ನೊಂದು ಕಡೆ ತುಪ್ಪ, ಮೇಲ್ವರ್ಗದವರು ಬೇರೆ ಬೇರೆಯವರು ಉಪಯೋಗಿಸುವಂಥದ್ದು. ತುಪ್ಪಕ್ಕೆ ಒತ್ತಾಯ ಮಾಡಿ ಬೆಲೆ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ತುಪ್ಪದಿಂದನೇ ಪೂರ್ತಿ ಲಾಭ ಬಂದಿದೆ ಅಂತಲ್ಲ, ತುಪ್ಪ ಓವರಾಲ್ ಎಲ್ಲ ಪ್ರೊಡಕ್ಷನ್ಸು. ನಾವು ಚೀಸ್ ಜಾಸ್ತಿ ಮಾಡಿದ್ದೀವಿ, ಪನ್ನೀರ್ ಮಾಡಿದ್ದೀವಿ, ವೇ ಪೌಡ್ರು ಮಾರ್ಕೆಟ್ ಮಾಡ್ತಾ ಇರಲಿಲ್ಲ, ವೇ ಪೌಡ್ರು ಈಗ ಮಾರ್ಕೆಟ್ಗೆ ತಂದಿದ್ದೀವಿ. ಸುಮಾರಷ್ಟು ವೇ ಪೌಡ್ರನ್ನ ವೇಸ್ಟಾಗಿ ನಾವು ನೀರನ್ನು ಬಿಡ್ತಾ ಇದ್ವಿ, ವೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಚಿಕ್ಕಬಳ್ಳಾಪುರದವ್ರಿಗೆ 1.5 ಲಕ್ಷ ಲೀಟ್ರು ಹೆಚ್ಚುವರಿಯಾಗಿ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಮದರ್ ಡೈರಿ ಡೆಲ್ಲಿ ಅವ್ರಿಗೆ 2 ಲಕ್ಷ ಲೀಟ್ರ್ ಕಾಂಟ್ರಾಕ್ಟ್ ಮಾಡಿಕೊಂಡು 2 ಲಕ್ಷ ಲೀಟ್ರು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಮಂಡ್ಯ ಒಕ್ಕೂಟದಿಂದ ಹೆಚ್ಚುವರಿಯಾಗಿ ನಾನು KMF ಅವ್ರಿಗೆ ಕೇಳಿದ್ದೆ, ನನಗೆ 5 ಲಕ್ಷ ಲೀಟ್ರ್ ಹಾಲು ಹೆಚ್ಚಿಗೆ ಕೊಡಿ. ಯಾಕೆಂದರೆ ನಮ್ಮ ಕನಕಪುರದಲ್ಲಿ ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಮೆಗಾ ಡೈರಿ ಏನಿದೆ ಸಾಮರ್ಥ್ಯ ಬಂದು 14 ಲಕ್ಷ ಲೀಟ್ರು, 14 ಲಕ್ಷ ಲೀಟ್ರು ಸಾಮರ್ಥ್ಯ ನಮ್ಮದು. ನಾವು ಇದುವರೆಗೂ ಕೂಡ ಯಾವತ್ತೂ ಕೂಡ 14 ಲಕ್ಷ ಲೀಟ್ರನ್ನ ನಾವು ಸುಮಾರು 8 ವರ್ಷ ಆಗಿದೆ ನಮ್ಮ ಒಕ್ಕೂಟ ಅದನ್ನು ಮಾಡಿ 14 ಲಕ್ಷ ಲೀಟ್ರ್ ನಾವು ಪ್ರೋಸೆಸ್ಸೇ ಮಾಡಿಲ್ಲ. ಸೊ ನಾವು 2.5 ಲಕ್ಷ, 3.5 ಲಕ್ಷ, 4.5 ಲಕ್ಷ, ಆವರೇಜು 4.5 ಲಕ್ಷ ಹೈಯೆಸ್ಟ್ ಇತ್ತು. ಈ ವರ್ಷ ನಾವು ಆ ಪ್ಲ್ಯಾಂಟಲ್ಲಿ ಪೀಕ್ ಸೈಸನ್ನಲ್ಲಿ ಕೆಲವು ಟೈಮಲ್ಲಿ 10 ರಿಂದ 11 ಲಕ್ಷದವರೆಗೂ ಹ್ಯಾಂಡಲ್ ಮಾಡಿದ್ದೀವಿ. ಈಗ ಆವರೇಜು 8.5 ಲಕ್ಷ ಲೀಟ್ರನ್ನ ಅಲ್ಲಿ ನಾವು ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ವೆಚ್ಚ ಓವರಾಲ್ ಎಕ್ಸ್ಪೆಂಡಿಚರ್ಸ್ ಏನಿತ್ತಲ್ಲ ಅದು ನಮಗೆ ಅಲ್ಲಿ ತಗ್ಗಿಸ್ತಾ ಇದ್ದೀವಿ. ಸೊ ಕೆಲವು ಮಾರ್ಪಾಟುಗಳನ್ನು ಎಲ್ಲೆಲ್ಲಿ ದುಂದು ವೆಚ್ಚಗಳಾಗ್ತಾ ಇತ್ತು, ಈಗ ಉದಾಹರಣೆಗೆ ನಾವು ಫರ್ನೇಸ್ ಆಯಿಲ್ ಉಪಯೋಗಿಸ್ತಾ ಇದ್ವಿ. ಫರ್ನೇಸ್ ಆಯಿಲ್ ಉಪಯೋಗಿಸೋದ್ರಿಂದ ನಮಗೆ 1 ಲೀಟ್ರ್ ಸ್ಟೀಮ್ನ ನಾವು ಜನರೇಟ್ ಮಾಡಬೇಕು ಅಂತ ಅಂದರೆ ನಮಗೆ 6 ರೂಪಾಯಿ 7 ರೂಪಾಯಿ ಬರುತ್ತೆ. ನಾವು ಅದೇ ನಮ್ಮ ಲೋಕಲಲ್ಲಿ ಇರ್ತಕ್ಕಂಥ ಸೌದೆನ ಉಪಯೋಗಿಸಿದ್ರೆ, ಒಣ ಸೌದೆನ ಉಪಯೋಗಿಸಿದ್ರೆ ನಮಗೆ 3 ರೂಪಾಯಿ ಬರುತ್ತೆ. ಸೊ ಹಾಗೆ ಜೊತೆಗೆ ಸಿಬ್ಬಂದಿ ಮಾರುಕಟ್ಟೆ, ನಮ್ಮ ಮಾರುಕಟ್ಟೆಯ ವ್ಯವಸ್ಥೆ ಮೀಡಿಯಾ ಪ್ರೈವೇಟ್ ಆಗಬೇಕಾದ್ರೆ ಹೇಳ್ತೀವಿ ಕೆಲವೊಂದು ವಿಚಾರಗಳು. ಮಾರುಕಟ್ಟೆ ಕರ್ನಾಟಕದವ್ರಿಗೆ ನಾವು ಏನು ಬೇಕಾದರೂ ಮಾಡ್ಬೋದು, ಹೊರ ರಾಜ್ಯದವ್ರಿಗೂ ಕೂಡ ನಮ್ಮ ರೈತರದನ್ನ ನಾವು ಕಡಿಮೆ ಮಾಡ್ಕೊಳ್ಳೋದು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ. ಅದಕ್ಕೆ ಕಡಿವಾಣ ಹಾಕಬೇಕು. ಕಾಂಪಿಟೇಷನ್ ಬೇರೆ, ಹಂಗನ್ಬಿಟ್ಟು ನಮ್ಮ ಕಾಸ್ಟ್ ರೈತರದಾಗಬಾರ್ದು. ಯಾವುದು ಆ ಕಾಸ್ಟು ರೈತರದು, ನಂದು ನಿಮ್ದಾದ್ರೆ ಕರೆಕ್ಟು. ಕಾಂಪಿಟೇಷನ್ ಮಾಡೋ ದೃಷ್ಟಿನಲ್ಲಿ ರೈತರಿಗೆ ಕಾಸ್ಟ್ ಆಗಬಾರ್ದು, ರೈತರಿಗೆ ಹೊರೆ ಆಗಬಾರ್ದು. ನಾವಿರೋದೇ ರೈತರಿಗೋಸ್ಕರ, ನಮ್ಮ ಸಂಸ್ಥೆ ಹುಟ್ಟಿರೋದೇ ರೈತರಿಂದ. ರೈತರ ಹಿತವನ್ನು ಕಾಪಾಡಬೇಕು, ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕು, ಅದು ನಮ್ಮ ಬ್ರ್ಯಾಂಡ್. ನಂದಿನಿ ಅಂತ ಅಂದರೆ ಅದೇ. ಸೊ ಆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಸೊ ಓವರಾಲ್ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದೇವೆ. ಬೇರೆ ಸಂದರ್ಭದಲ್ಲಿ ನೀವು ಬಂದರೆ ಅದನ್ನು ಸಂಪೂರ್ಣವಾದಂಥ ವಿವರಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಇದು ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ.